ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದಿ ಬಿಸ್ನೆಸ್ಗಳು ಅಂದರೆ 90% ಯಾರನ್ನ ಬಿಸ್ನೆಸ್ ಮಾಡ್ತಿದ್ದಾರೆ ಅಂದರೆ ಅವ್ರು ಯಾರು ಸ್ಟಾರ್ಟಪ್ ಕಂಪ್ನಿ ನಡೆಸ್ತಾ ಇಲ್ಲ, ದೊಡ್ಡ ದೊಡ್ಡ ವೆಂಚರ್ ಕ್ಯಾಪಿಟಲಿಸ್ಟ್ನ ಹೋಗಿ ಮೀಟ್ ಮಾಡ್ತಾ ಇಲ್ಲ. ಅವರೆಲ್ಲರೂ ಸಿಂಪಲ್ B2B ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅಂದರೆ ಹಾರ್ಡ್ವೇರ್ ನಡೆಸೋರು ಇರ್ಬೋದು, ಟೈಲ್ ಸೆಲ್ ಮಾಡೋರು ಇರ್ಬೋದು, ಒಂದು ಸ್ಪೇರ್ ಪಾರ್ಟ್ ಸೆಲ್ ಮಾಡೋರು ಇರ್ಬೋದು, ಗೋಡನ್ ನಡೆಸೋರು ಇರ್ಬೋದು, ಏಜೆನ್ಸಿ, ಸಣ್ಣ ಪುಟ್ಟ ಟೆಕ್ಸ್ಟೈಲು, ಬಟ್ಟೆ ಅಂಗಡಿ, ಈ ಥರ ಬಿಸ್ನೆಸ್ಗಳೇ ಜಾಸ್ತಿ ಇದಾವೆ. ಇವ್ರದ್ದೆಲ್ಲರದು ಏನು ಪ್ರಾಬ್ಲಮ್ ಅಂದರೆ ಕಾಂಪಿಟೇಷನ್. ನೀವು ಯಾರನ್ನ ಕೇಳಿ ಕಾಂಪಿಟೇಷನ್ ಅಂತ ಹೇಳ್ತಾರೆ. ಯಾಕಂದರೆ ಇವ್ರ ಬಿಸ್ನೆಸ್ ಮಾಡಲ್ಲೇ ಅಷ್ಟು ಸಿಂಪಲ್ ಆಗಿರುತ್ತೆ. ನಾನೇನಾದರೂ ಒಂದು ಪ್ರಾಡಕ್ಟ್ನ 80 ರೂಪಾಯಿಗೆ ತಗೊಂಬಂದು ಅದನ್ನು 100 ರೂಪಾಯಿಗೆ ಸೆಲ್ ಮಾಡೋದು, ಮಧ್ಯದಲ್ಲಿ ಒಂದು 10 ರೂಪಾಯಿ ಖರ್ಚು ಹೋದರೆ ಇನ್ನು 10 ರೂಪಾಯಿ ಉಳಿಯುತ್ತೆ ಅಂತ. ಈ ಬಿಸ್ನೆಸ್ ಮಾಡೆಲ್ ಸಿಂಪಲ್ ಆಗಿರೋದ್ರಿಂದನೇ ಎಷ್ಟೋ ಜನ ಇದನ್ನು ಕಾಪಿ ಮಾಡ್ತಾರೆ. ಇನ್ನೊಬ್ರು ಕಾಪಿ ಮಾಡೋಕ್ಕಾಗಬಾರ್ದು. ನನ್ನ ಬಿಸ್ನೆಸ್ನ ಗ್ರೋ ಮಾಡಬೇಕಂದ್ರೆ ನಾವು ಒಂದು ವರ್ಡ್ನ ಯೂಸ್ ಮಾಡಬೇಕು, ಅದು ಮಾರ್ಕೆಟಿಂಗ್ ಅಂದ ತಕ್ಷಣ ಇದೇನು ಗುರು ಗ್ಲಾಮರಸ್ ವರ್ಡ್ ಎಲ್ಲ ಯೂಸ್ ಮಾಡ್ತೀಯ, ಇದೆಲ್ಲ ನಮಗೆ ಅರ್ಥ ಆಗಲ್ಲ ಅಂತ ಎಷ್ಟೋ ಸಣ್ಣ ಬಿಸ್ನೆಸ್ ಓನರ್ಗಳು ಅನ್ಕೊಂತಾರೆ. ಆಕ್ಚುಲಿ ನಾನು ಇವತ್ತು ಮಾತಾಡೋಕೆ ಹೋಗ್ತಿರೋ ಕಂಪನಿ ಇದೇ ರೀತಿ ಮಾಡಿದೆ. ದೊಡ್ಡ ಸೆಲೆಬ್ರಿಟಿಗಳನ್ನ ಕರ್ಕೊಂಬಂದು ಟಿವಿ ಅಡ್ವರ್ಟೈಸ್ಮೆಂಟ್ ಮಾಡಿ ಫೇಮಸ್ ಆಗಲಿಲ್ಲ. ಇವರು ಜಸ್ಟ್ ಮೇನ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಫೇಮಸ್ ಆಗಿದ್ದಾರೆ. ಈ ಕಂಪ್ನಿ ಜಸ್ಟ್ ಒಂದು ಬೋರಿಂಗ್ ಪ್ಲಾಸ್ಟಿಕ್ ಪೈಪ್ ನ ಸೆಲ್ ಮಾಡಿ ಇವತ್ತು 50,000 ಕೋಟಿ ವರ್ತ್ ಕಂಪ್ನಿ ಆಗಿದೆ. ನೀವೆಷ್ಟೋ ಜನ ಅನ್ಕೊಂತೀರಾ ಬ್ರ್ಯಾಂಡಿಂಗ್ ಅಂದ ತಕ್ಷಣ ಜಸ್ಟ್ ಆಪಲ್, ಮರ್ಸಿಡೀಸು, ಮಾರುತಿ, ಟೊಯೋಟಾ ಇವ್ರಿಗೆ ಸರಿ, ನಮ್ಮಂತ ನಾರ್ಮಲ್ ಪ್ರಾಡಕ್ಟ್ ಸೆಲ್ ಮಾಡೋರಿಗೆ ಬ್ರ್ಯಾಂಡಿಂಗ್ ವರ್ಕ್ ಆಗಲ್ಲ ಅಂತ. 80 ರೂಪಾಯಿಗೆ ತಗೋ 100 ರೂಪಾಯಿಗೆ ಸೆಲ್ ಮಾಡು, 100 ರೂಪಾಯಿಗೆ ತಗೋ 110 ರೂಪಾಯಿ 120 ರೂಪಾಯಿಗೆ ಸೆಲ್ ಮಾಡು. ಯಾಕಂದ್ರೆ ಕಸ್ಟಮರು ನಮ್ಮ ಹತ್ರ ಕೇಳೋದು ಯಾವುದೇ ಬ್ರ್ಯಾಂಡಿಂಗ್ ಅಲ್ಲ, ಚೀಪಾಗಿ ಕೊಡ್ತಾರೆ. ಅಂದರೆ ನನ್ನ ಹತ್ರ ತಗೊಳ್ತಾರೆ, ಇನ್ನೊಬ್ಬ ಚೀಪಾಗಿ ಕೊಡ್ತಾರೆ ಅಂದರೆ ಅವನ ಹತ್ರ ತಗೊಳ್ತಾರೆ. ಇದೇ ರೀಸನ್ ಇಂದನೇ ನಮ್ಮ ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಇದನ್ನ ನಾವು ಬೀಟ್ ಮಾಡ್ಬೇಕಂದ್ರೆ ನಾವು ಕೆಲವೊಂದು ಸ್ಟ್ರಾಟಜಿನ ಯೂಸ್ ಮಾಡಬೇಕು. ಆ ಸ್ಟ್ರಾಟಜಿ ಎಲ್ಲಿ ವರ್ಕ್ ಆಗಿದೆ, ಎಲ್ಲಿ ವರ್ಕ್ ಆಗಲ್ಲ ಅಂತ ನಮಗೆ ಹೆಂಗ್ ಗೊತ್ತಾಗುತ್ತೆ? ಆಲ್ರೆಡಿ ವರ್ಕ್ ಆಗಿರೋ ಕಂಪ್ನಿಗಳ್ದು ಅನಲೈಸ್ ಮಾಡಬೇಕು. ಇವತ್ತು ನಾವು ಮಾತಾಡೋಕೆ ಹೋಗ್ತಿರೋ ಕಂಪ್ನಿ ಅದೇ ತರ ಕಂಪ್ನಿ. ಈ ಕಂಪ್ನಿ ಡೈರೆಕ್ಟ್ ಕಸ್ಟಮರಿಗೆ ಸೆಲ್ ಮಾಡಲ್ಲ, ಡೀಲರ್ನ ಫೋಕಸ್ ಮಾಡಲ್ಲ. ಅವ್ರು ಫೋಕಸ್ ಮಾಡಿದ್ದು ಒಬ್ರನ್ನೇ, ಪ್ಲಂಬರ್ನ. ಹೇಗೆ ಈ ಕಂಪ್ನಿ ಒಬ್ಬ ಪ್ಲಂಬರ್ನ ಫೋಕಸ್ ಮಾಡಿ ಇವತ್ತು ವರ್ಷಕ್ಕೆ 6,000 ಕೋಟಿ ರೆವಿನ್ಯೂ ಮಾಡ್ತಾ ಇದೆ. ತುಂಬ ಬಿಸ್ನೆಸ್ ಮಾಡೋರು ಅನ್ಕೊಂಡಿದ್ದಾರೆ ನಾವೇನಾದರೂ ಗ್ರೋ ಆಗಬೇಕಂದ್ರೆ, ನಮ್ಮ ಬಿಸ್ನೆಸ್ ಏನಾದರೂ ಗ್ರೋ ಆಗಬೇಕಂದ್ರೆ ನಾವು ಜಾಸ್ತಿ ಕಸ್ಟಮರ್ನ ರೀಚ್ ಆಗಬೇಕು ಅಂತ. ಆದರೆ ಇವರು ಯೋಚನೆ ಮಾಡಲ್ಲ ನಮ್ಮ ಮೇನ್ ಕಸ್ಟಮರ್ ಯಾರು ಅಂತ. ಆಕ್ಚುಲಿ ಬೈಯಿಂಗ್ ಡಿಸಿಷನ್ನ ಯಾರು ಮಾಡ್ತಾರೆ? ಕಸ್ಟಮರ್ ಅಥವಾ ಇನ್ಫ್ಲೂಯೆನ್ಸರ್ ಅಂತ. ಎಕ್ಸಾಂಪಲ್, ನಿಮ್ಮ ಮನೆಗೆ ಪೇಂಟ್ ಮಾಡಿಸ್ಬೇಕಾಗಿದೆ. ನೀವು ಪೇಂಟ್ ಮಾಡಿಸ್ಬೇಕಾದ್ರೆ ಯಾವ ಪೇಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂಗಡಿನವನ್ನ ಕೇಳ್ತೀರಾ, ಪೇಂಟ್ರ್ ಕೇಳ್ತೀರಾ? ಈಗ ಯಾವುದೇ ಒಂದು ಪೇಂಟ್ ಕಂಪ್ನಿ ಕಸ್ಟಮರ್ನ ಇನ್ಫ್ಲೂಯೆನ್ಸ್ ಮಾಡಬೇಕಾ ಅಥವಾ ಪೇಂಟರ್ನ ಇನ್ಫ್ಲೂಯೆನ್ಸ್ ಮಾಡಬೇಕಾ? ಅದೇ ರೀತಿ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಯಾವ ಮೆಟೀರಿಯಲ್ ಚೆನ್ನಾಗಿರುತ್ತೆ ಅಂತ ನೀವು ಅಂಗಡಿನವ್ರನ್ನ ಕೇಳ್ತೀರಾ ಅಥವಾ ನಿಮ್ಮ ಕಾಂಟ್ರಾಕ್ಟರ್ ಅಥವಾ ಮೇಸ್ತ್ರಿನ ಕೇಳ್ತೀರಾ? ನಿಮ್ಮ ಮೇಸ್ತ್ರಿನ ಕೇಳ್ತೀರಾ? ಅವ್ನು ಹೇಳಿದ್ರೆ ACC ಸಿಮೆಂಟ್ ಚೆನ್ನಾಗಿದೆ ಅಂದರೆ ACC ಸಿಮೆಂಟ್ ಚೆನ್ನಾಗಿದೆ, ಬೇರೆ ಸಿಮೆಂಟ್ ಚೆನ್ನಾಗಿಲ್ಲ ಅಂದರೆ ಬೇರೆ ಸಿಮೆಂಟ್ ಚೆನ್ನಾಗಿಲ್ಲ. ನಿಮಗೆ ಅದು ಚೀಪ್ ಅನ್ಸಿದ್ರು ಕೂಡ ನೀವು ಅದನ್ನು ಯೂಸ್ ಮಾಡೋಕ್ಕೆ ಎದುರ್ಕೊಂತೀರಾ. ಯಾಕಂದರೆ ನಿಮ್ಮದು ಮನೆ ಲಾಂಗ್ ಟರ್ಮ್, ಅದು ಇವತ್ತಿಂದಲ್ಲ. ಅವಾಗ ನೀವು ಸರಿ ಸ್ವಲ್ಪ ಜಾಸ್ತಿ ರೇಟ್ ಆದರೂ ಪರವಾಗಿಲ್ಲ, ACCನೇ ತಾಂಬ, ಅಂಬುಜನೇ ತಾಂಬ ಅಂತ ಅದನ್ನೇ ಯೂಸ್ ಮಾಡ್ತೀರಾ. ಯಾಕಂದರೆ ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಿರೋದು ಕಾಂಟ್ರಾಕ್ಟರ್, ಮೇಸ್ತ್ರಿ. ಅದೇ ರೀತಿ ಒಂದು ಫಾರ್ಮಾ ಕಂಪ್ನಿ ಯಾರನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ? ಹೋಗ್ಬಿಟ್ಟು ಕಸ್ಟಮರ್ಗೆ ಹೇಳುತ್ತಾ, ಕಸ್ಟಮರ್ ಇದು ಡೋಲೋ ನುಂಗಿ ಅಂತ ಕಸ್ಟಮರ್ಗೆ ಹೋಗಿ ಹೇಳುತ್ತಾ, ಪೇಷಂಟ್ಸ್ಗೆ ಹೋಗಿ ಹೇಳುತ್ತಾ? ಅವ್ರೇನು ಮಾಡ್ತಾರೆ? ಡಾಕ್ಟ್ರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಡಾಕ್ಟ್ರೇ ನಮ್ಮ ಟ್ಯಾಬ್ಲೆಟ್ ಬರೀರಿ, ಡಾಕ್ಟ್ರೇ ನಮ್ಮ ಟ್ಯಾಬ್ಲೆಟ್ನ ಸಜೆಸ್ಟ್ ಮಾಡಿ ಅಂತ. ನೋಡಿರ್ಬೋದು ಮೆಡಿಕಲ್ ರೆಪ್ ಹೋಗಿ ನಿಂತ್ಕೊಂತಿರ್ತಾರೆ ಡಾಕ್ಟರ್ಗಳ ಹತ್ರ. ಯಾಕಂದರೆ ಅವ್ರಿಗೆ ಗೊತ್ತು ಯಾರನ್ನ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಎಲ್ಲಿ ಸೇಲ್ ಆಗುತ್ತೆ ಅಂತ. ಡಾಕ್ಟ್ರ್ ಇಲ್ಲಿ ಟ್ಯಾಬ್ಲೆಟ್ ಬರೆದ್ರೆ ಕಸ್ಟಮರ್ ಅದನ್ನು ತಗೊಂಡೋಗಿ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾನೆ, ಮೆಡಿಕಲ್ ಸ್ಟೋರ್ಗೆ ಹೋಗಿ ತೋರಿಸ್ತಾನೆ, ಡೈರೆಕ್ಟ್ ಮೆಡಿಕಲ್ ಸ್ಟೋರ್ಗೆ ಹೋಗಲ್ಲ. ಅದಕ್ಕೇನೆ ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡಬೇಕಾದ್ರೆ ನೀವು ಯಾರನ್ನ ಇನ್ಫ್ಲೂಯೆನ್ಸ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಬೇಕು. ಅದನ್ನ ಅಷ್ಟ್ರಲ್ಲಿ ಮಾಡ್ತಾನೆ. ಅಷ್ಟರಲ್ಲೂ ಡೈರೆಕ್ಟು ಮನೆ ಓನರ್ಗಳಿಗೆ ನೀವು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅಷ್ಟ್ರಲ್ ಪೈಪ್ ಬಳಸಿ ಅಂತೆಲ್ಲನೂ ಅಡ್ವರ್ಟೈಸ್ಮೆಂಟ್ ಮಾಡಲ್ಲ. ಅವನೇನು ಮಾಡ್ತಾನೆ? ಪ್ಲಂಬರ್ಗಳನ್ನ ಇಟ್ಕೊತಾನೆ, ಪ್ಲಂಬರ್ಗಳಿಗೆ ಎಜುಕೇಟ್ ಮಾಡ್ತಾನೆ. ಅವರೊಂದು ಟ್ರೈನಿಂಗ್ ಪ್ರೋಗ್ರಾಮ್ನ ಲಾಂಚ್ ಮಾಡ್ತಾರೆ. ಅದ್ರ ಅಂಡರಲ್ಲಿ ಪ್ಲಂಬರ್ಗಳಿಗೆ CPVC ಅಂದ್ರೇನು, PVC ಪೈಪ್ ಅಂದ್ರೇನು, ಮತ್ತೆ ಹಾಟ್ ಮತ್ತೆ ಕೋಲ್ಡ್ ವಾಟರ್ ಫಿಟ್ಟಿಂಗ್ಸ್ನ ಯಾವ ರೀತಿ ಮಾಡೋದು, ಪೈಪ್ ಫಿಟ್ಟಿಂಗ್ಸ್ನ, ಮತ್ತೆ ಇನ್ಸ್ಟಾಲೇಷನ್ ಟೆಕ್ನಿಕ್ನ ಯಾವ ರೀತಿ ಯೂಸ್ ಮಾಡೋದು, ಇದನ್ನೆಲ್ಲ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವಾಗ ಪ್ಲಂಬರ್ ಏನು ಯೋಚನೆ ಮಾಡ್ತಾನೆ? ಈ ಕಂಪ್ನಿ ನನಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದೆ, ನನಗೆ ಗ್ರೋ ಆಗೋಕ್ಕೆ ಸ್ಕಿಲ್ ಹೇಳ್ಕೊಡ್ತಾ ಇದೆ, ಮತ್ತೆ ನಾನೊಬ್ಬ ಜಸ್ಟ್ ಪ್ಲಂಬರ್ ಅಲ್ಲ, ನಾನೊಬ್ಬ ಪ್ರೊಫೆಷ್ನಲ್ ಅಂತ ಈ ಕಂಪ್ನಿ ಟ್ರೀಟ್ ಮಾಡ್ತಾ ಇದೆ. ಈಗ ಯಾರನ್ನ ಕಾಂಟ್ರಾಕ್ಟರ್ ಬಂದ್ಬಿಟ್ಟು ಈ ಪ್ಲಂಬರ್ಗೆ ಕಾಂಟ್ರಾಕ್ಟ್ ಕೊಡ್ತಾನೆ. ಯಾವ ಪೈಪ್ ಯೂಸ್ ಮಾಡ್ತೀಯ ಅಂತ ಕೇಳಿದ್ರೆ, ಅಣ್ಣ ನಾನು ಅಷ್ಟರಲ್ಲೇ ಯೂಸ್ ಮಾಡ್ತೀನಿ ಅಣ್ಣ, ಯಾಕಂದರೆ ಫಿಟ್ಟಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, 1 ಶಾಟಲ್ಲಿ ಫಿಟ್ಟಿಂಗ್ ಆಗುತ್ತೆ ಅಂತೇಳಿ ಅಷ್ಟರಲ್ಲೇ ಯೂಸ್ ಮಾಡ್ತಾನೆ. ಯಾಕಂದರೆ ಇವನು ಫಿಟ್ಟಿಂಗ್ ಮಾಡೋದು ಕಲ್ತಿರೋದು ಅಷ್ಟರಲ್ಲಿ, ಅದಕ್ಕೆ ಇವನು ಅಷ್ಟಲ್ ಪೈಪ್ನೇ ಯೂಸ್ ಮಾಡ್ತಾನೆ. ಇವಾಗ ಕಾಂಟ್ರಾಕ್ಟ್ ಹೋಗಿ ಕಸ್ಟಮರ್ಗೆ ಹೇಳ್ತಾನೆ, ಸರ್ ನಾವು ಅಸ್ಟ್ರಾಲ್ ಪೈಪ್ನ ಯೂಸ್ ಮಾಡೋದು ಅಂತ. ಅವಾಗ ಕಸ್ಟಮರ್ ಹೋಗಿ ಅಂಗಡಿನಲ್ಲಿ ಅಸ್ಟ್ರಾಲ್ ಪೈಪ್ ತಗೊಂಬರ್ತಾನೆ. ಇಲ್ಲಿ ನೋಡ್ಬೋದು ನೀವು ತುಂಬ ಜನ ಅನ್ಕೊಂತೀರಾ ಕಸ್ಟಮರ್ನ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಸೇಲ್ಸ್ ಆಗುತ್ತೆ ಅಂತ. ಬಟ್ ಇಲ್ಲಿ ರಿಯಲ್ ಇನ್ಫ್ಲೂಯೆನ್ಸ್ ಮಾಡಿರೋದು ಯಾರು? ಈ ಪ್ಲಂಬರ್.
ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಬರ್ತಾನೆ 2012ರಲ್ಲಿ ಈ ಕಂಪ್ನಿಯ ಫೇಸ್ ವ್ಯಾಲ್ಯೂನೇ ಟರ್ನ್ ಆಗಿಬಿಡುತ್ತೆ. ಅವಾಗಿಂದ ಈ ಕಂಪ್ನಿ ನಾನ್ ಸ್ಟಾಪ್ ಗ್ರೋ ಆಗ್ತಾ ಇದೆ. ಆ ಟೈಮಲ್ಲಿ ಏನಾಗುತ್ತೆ, ಒಂದು ಫೇಮಸ್ ಫಿಲಮ್ ರಿಲೀಸ್ ಆಗುತ್ತೆ. ಆ ಫಿಲಮ್ ನೇಮ್ ಬಂದು ದಬಂಗ್. ಆ ಫಿಲಮ್ನ ಹೀರೋ ಏನು ಮಾಡ್ತಾನೆ, ವಿಲನ್ಗೆ ಹೊಡಿಯೋಕ್ಕೆ ಈ ಪೈಪ್ನ ಯೂಸ್ ಮಾಡ್ತಾನೆ. ಆ ಪೈಪ್ ಮೇಲೆ ಹೆಸರು ಬರೆದಿರುತ್ತೆ ಆಸ್ಟ್ರಾಲ್ ಪೈಪ್ ಅಂತ. ಇಲ್ಲಿಂದ ಅಸ್ಟ್ರಾಲ್ ಸೇಲ್ಸು ಸಡನ್ಲಿ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅವಾಗ Tier 2 Tier 3ನಲ್ಲಿ ಇದ್ದಿದ್ದ ಜನ ಎಲ್ಲರೂ ದಬಂಗ್ ಪೈಪ್ ಅಂತ ಇದನ್ನು ಫೇಮಸ್ ಮಾಡ್ತಾರೆ. ಜಸ್ಟ್ 20 ಸೆಕೆಂಡ್ಸ್ ಸೀನು ಈ ಕಂಪ್ನಿಯ ಫೇಸ್ ವ್ಯಾಲ್ಯೂನೇ ಚೇಂಜ್ ಮಾಡುತ್ತೆ. ಆ ವರ್ಷ ಅಸ್ಟ್ರಾಲ್ ಪೈಪ್ದು ಸೇಲ್ಸು 44% ಗ್ರೋ ಆಗುತ್ತೆ. ಇಷ್ಟೆಲ್ಲ ಆಗಕ್ಕೆ ಜಸ್ಟ್ ಲಕ್ ಕಾರಣ ಅಲ್ವಾ? ನೀವು ಲಕ್ ಅಂತ ಅಂತಿದ್ದೀರಲ್ವಾ? ಆಕ್ಚುಲಿ ನೀವು ಇದನ್ನ ಯೋಚನೆ ಮಾಡ್ತಿಲ್ಲ. ಅಸ್ಟ್ರಾಲು ಇದಕ್ಕಿಂತ ಮುಂಚೆನೆ, ಅಂದರೆ ಕಳೆದ 10 ವರ್ಷದಿಂದನೂ ಅವನು ಗ್ರೌಂಡ್ ಲೆವೆಲಲ್ಲಿ ಯಾವ ಥರ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ, ಪ್ರತಿಯೊಬ್ಬ ಪ್ಲಂಬರ್ಗೂ ಟ್ರೈನ್ ಮಾಡ್ತಾ ಬಂದಿದ್ದಾನೆ, ಅಲ್ಲಿ ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡಿದ್ದಾನೆ ಗ್ರೌಂಡ್ ಲೆವೆಲಲ್ಲಿ. ಒನ್ಸ್ ಈ ಪ್ಲಂಬರ್ಗಳು ಟಿವಿನಲ್ಲಿ ಅಥವಾ ಫಿಲಮಲ್ಲಿ ಈ ಹೆಸರು ಕೇಳಿದ ತಕ್ಷಣ ಅವ್ರು ಕಂಪ್ಲೀಟ್ಲಿ ರಿಲೇಟ್ ಆಗಿದ್ದಾರೆ. ಇದರಿಂದ ಆಟೋಮೆಟಿಕ್ಲಿ ಸೇಲ್ಸ್ ಇನ್ಕ್ರೀಸ್ ಆಗಿದೆ. ಯಾಕಂದರೆ ಪ್ಲಂಬರ್ಗಳು ಈ ಬ್ರ್ಯಾಂಡ್ನ ಆಲ್ರೆಡಿ ನಂಬಿದ್ದಾರೆ. ಈ ಫಿಲಮು ಇದಕ್ಕೊಂಚೂರು ಟ್ರಸ್ಟ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ. ಈ ಕಂಪ್ನಿ ನೆಕ್ಸ್ಟ್ ಒಂದು ಸ್ಟ್ರಾಟರ್ಜಿ ಮಾಡುತ್ತೆ. ಆ ಸ್ಟ್ರಾಟರ್ಜಿ ನೋಡಿ ಇಂಡಸ್ಟ್ರಿ ಎಕ್ಸ್ಪರ್ಟ್ಗಳೆಲ್ಲನೂ ಶಾಕ್ ಆಗಿಬಿಡ್ತಾರೆ. ಏನಂದರೆ FMCG ಕಂಪ್ನಿಗಳು ಮಾಡ್ತಾವಲ್ಲ, ಆ ಥರ ಈ ಕಂಪ್ನಿ ಸ್ಟ್ರಾಟರ್ಜಿ ಮಾಡುತ್ತೆ. ಯಾರ್ಯಾರು ಪ್ಲಂಬರ್ಗಳು ಇವ್ರದ್ದು ಪೈಪ್ನ ರೆಕಮೆಂಡ್ ಮಾಡ್ತಿರ್ತಾರೆ ಅವರೆಲ್ಲರಿಗೂ ಒಂದೊಂದು QR ಕೋಡ್ ಕೊಡ್ತಿರ್ತಾರೆ. ಆ QR ಕೋಡ್ನ ಅವ್ರು ಸ್ಕ್ಯಾನ್ ಮಾಡಿದ್ರೆ ಒಂದು ಕೋಡ್ ಬರ್ತಿತ್ತು. ಆ ಕೋಡ್ನ ಅವ್ರು ಮೆಸೇಜ್ ಮಾಡಿದ್ರೆ ಎಲ್ಲ ಪ್ಲಂಬರ್ ನೇಮಲ್ಲೂ ಪಾಯಿಂಟ್ಸ್ಗಳು ಆ್ಯಡ್ ಆಗ್ತಾ ಇತ್ತು. ಈ ಪಾಯಿಂಟ್ಸ್ನ ಈ ಪ್ಲಂಬರ್ಗಳು ಸ್ಮಾರ್ಟ್ TV ತಗೊಳೋದಿರಲಿ, ಮೊಬೈಲ್ ಫೋನ್ ತಗೊಳೋದಿರಲಿ, ಮನೆಗೆ ಫ್ರಿಜ್ ತಗೊಳೋದಿರಲಿ, ಈ ಥರ ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದಿತ್ತು. ಇದರಿಂದ ಅವ್ರಿಗೆ ವರ್ಷಕ್ಕೆ 20,000 to 30,000 ಎಕ್ಸ್ಟ್ರಾ ಇನ್ಕಮ್ ಬಂದಂಗೆ ಆಗ್ತಿತ್ತು. ನೀವು ಯೋಚನೆ ಮಾಡಿ, ಫ್ರೀ ಟ್ರೈನಿಂಗು, ಫ್ರೀ ಟೂಲು, ಎಕ್ಸ್ಟ್ರಾ ಇನ್ಕಮ್ಮು, ಮತ್ತು ಈಸಿಯೆಸ್ಟ್ ಪ್ರಾಡಕ್ಟು, ಕೆಲಸ ಮಾಡೋಕ್ಕೆ ಈಸಿ ಆಗೋವಂಥ ಪ್ರಾಡಕ್ಟು, ಇದೆಲ್ಲ ಇರಬೇಕಾದ್ರೆ ಪ್ಲಂಬರು ಯಾಕೆ ಬೇರೆ ಪ್ರಾಡಕ್ಟ್ನ ಚೂಸ್ ಮಾಡ್ತಾನೆ? ಅಷ್ಟ್ರಲ್ಲೂ ಆಕ್ಚುಲಿ ಕಸ್ಟಮರ್ನ ಬಿಲ್ಡ್ ಮಾಡ್ತಿರ್ಲಿಲ್ಲ, ಅವನು ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ತಾ ಇದ್ದ. ಇದರಿಂದ ಪ್ಲಂಬರ್ಗಳು ತುಂಬಾ ಲಾಯಲ್ ಆಗ್ತಾ ಹೋಗ್ತಾರೆ ಅಸ್ಟ್ರಾಲ್ಗೆ. ಮತ್ತೆ ಇನ್ನೊಂದು ಸ್ಟ್ರಾಟರ್ಜಿ ಮಾಡ್ತಾನೆ. ಈ ಸ್ಟ್ರಾಟರ್ಜಿನ ಇಂಡಸ್ಟ್ರಿನಲ್ಲಿ ಯಾರೂ ಮಾಡಿರಲ್ಲ. ಏನಂದ್ರೆ ಕಾಲ್ ಸೆಂಟರ್ನ ಲಾಂಚ್ ಮಾಡ್ತಾನೆ. ಕಾಲ್ ಸೆಂಟರ್ ಓನ್ಲಿ ಫಾರ್ ಅ ಸಾಫ್ಟ್ವೇರ್ ಕಂಪ್ನಿ, ಏರ್ಟೆಲ್ಗೆ ಮತ್ತು ವಡಾಫೋನ್ಗೆ ಇಂಥದಕ್ಕೆ ಇದ್ದ ಟೈಮಲ್ಲಿ ಒಂದು ಪೈಪ್ ಸೆಲ್ ಮಾಡೋ ಕಂಪನಿ ಕಾಲ್ ಸೆಂಟರ್ ಲಾಂಚ್ ಮಾಡ್ತಾನೆ. ಇದರಿಂದ ಯಾವುದಾದ್ರು ಬಿಲ್ಡಿಂಗಲ್ಲಿ ಪ್ಲಂಬರ್ ಏನಾದರೂ ರೆಡಿ ಮಾಡ್ತಾ ಇದ್ರೆ ಆ ಟೈಮಲ್ಲಿ ಆ ಪ್ಲಂಬರ್ಗೆ ಗೊತ್ತಾಗಲಿಲ್ಲ ವರ್ಕ್ ಮಾಡೋಕ್ಕೆ, ಏನಾದರೂ ಒಂದು ಲೀಕೇಜ್ ಬರ್ತಾ ಇದೆ, ಸ್ಟಾಪ್ ಮಾಡೋಕ್ಕಾಗ್ದಿಲ್ಲ ಅಂದರೆ ಅವನ ಕಸ್ಟಮರ್ ಕೇರಿಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಅಸ್ಟ್ರಾಲ್ ಟೀಮಿಂದ ಬಂದ್ಬಿಟ್ಟು ಅದನ್ನು ರಿಸಾಲ್ವ್ ಮಾಡ್ತಾ ಇದ್ರು. ಇದು ಒನ್ ಆಫ್ ದ ಮಾಸ್ಟರ್ ಸ್ಟ್ರೋಕ್ ಅನ್ಬೋದು. ಯಾಕಂದರೆ ನೀವು ಯಾರಿಗಾನ ಒಂದು ರೆಕಮೆಂಡ್ ಮಾಡಿದ್ದೀರಾ ಅಂದರೆ, ಈಗ ಹೇಳಿರ್ತೀರಾ, ರೆಕಮೆಂಡ್ ಮಾಡಿರ್ತೀರಾ, ಅದು ಪದೇ ಪದೇ ಲೀಕ್ ಆಗ್ತಾ ಇದೆ, ಅದರಿಂದ ಪ್ರಾಬ್ಲಮ್ ಆಗ್ತಿದೆ ಪ್ರಾಡಕ್ಟ್ ಅಂದರೆ, ಕಸ್ಟಮರ್ ಡೈರೆಕ್ಟ್ಲಿ ನಿಮ್ಮನ್ನೇ ಬೈತಾರೆ. ನೆಕ್ಸ್ಟ್ ಟೈಮ್ ನಿಮಗೆ ಕೆಲಸನೇ ಕೊಡಲ್ಲ. ಇದು ಜಸ್ಟ್ ಯಾವುದೋ ಒಂದು ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತಿದ್ದೀನಿ ಅಂದ ತಕ್ಷಣ ಕಮಿಷನ್ನು ದುಡ್ಡಿಗೋಸ್ಕರ ಅಲ್ಲ, ನೆಕ್ಸ್ಟ್ ಕೆಲಸ ಸಿಗ್ಬೇಕಲ್ಲ. ನೀವು ಕಸ್ಟಮರ್ ಮನೇಲಿ ಫಿಟ್ ಮಾಡಿ ಹೋಗಿದ್ದೀರಾ, ಎಲ್ಲ ಮಾಡಿ ಹೋಗಿದ್ದೀರಾ, ಲೀಕೇಜ್ ಆಗ್ತಿದೆ ಅಂದರೆ ಅವ್ನು ಅಷ್ಟ್ರಾಲಿಗೆ ಬೈತಾನ ಕಸ್ಟಮರ್? ಪ್ಲಂಬರ್ಗೆ ಬೈಯೋದು. ಪ್ಲಂಬರ್ ಅದಕ್ಕೆ ಎಂಥ ಬ್ರ್ಯಾಂಡ್ನ ಚೂಸ್ ಮಾಡಬೇಕು? ಈಗ ಅಷ್ಟ್ರಲ್ಲಿ ಇವ್ರದ್ದು ಪ್ರಾಬ್ಲಮ್ ಎಲ್ಲನೂ ಇವನೇ ಫಿಕ್ಸ್ ಮಾಡಿಕೊಡ್ತಿದ್ದಾನೆ. ಇವಾಗ ಪ್ಲಂಬರು ಯಾವ ಬ್ರ್ಯಾಂಡ್ನ ಚೂಸ್ ಮಾಡ್ತಾನೆ? ಕಣ್ಣು ಮುಚ್ಕೊಂಡು ಅಸ್ಟ್ರಾಲ್ನೇ ಚೂಸ್ ಮಾಡ್ತಾರೆ. ಯಾಕಂದ್ರೆ ತಲೆನೋವೇ ಇಲ್ಲ, ಟೆನ್ಷನ್ನೇ ಇಲ್ಲ. ಅಕಸ್ಮಾತ್ ಸಮಥಿಂಗ್ ರಾಂಗ್ ಆದರೆ ಅಸ್ಟ್ರಾಲ್ ಕಂಪ್ನಿನೇ ಬಂದು ಇದನ್ನು ಫಿಕ್ಸ್ ಮಾಡಿ ಹೋಗ್ತಾನೆ. ಇವ್ರಿಗೊಂದು ಅರ್ಥ ಆಗುತ್ತೆ, ಜಸ್ಟ್ ಪ್ಲಂಬರ್ಗಳ ಹತ್ರ ಮಾತ್ರ ರಿಲೇಷನ್ಶಿಪ್ ಇದ್ರೆ ಕಷ್ಟ ಆಗುತ್ತೆ ಬಿಸ್ನೆಸ್ ಗ್ರೋ ಮಾಡೋಕ್ಕೆ. ಯಾಕಂದ್ರೆ ಪ್ಲಂಬರ್ ಮತ್ತೆ ಮೇಸ್ತ್ರಿದು ಅಪ್ರೂವ್ ತಗೊಳ್ಬೇಕು. ಪ್ಲಂಬರ್ನ ರೆಕಮೆಂಡ್ ಮಾಡಿರೋದೇ ಮೇಸ್ತ್ರಿ ರೆಕಮೆಂಡ್ ಮಾಡಿರ್ತಾರೆ. ಮತ್ತೆ ಅದ್ರ ಮೇಲೆ ಮೇಸ್ತ್ರಿ ಮೇಲೆ ಇಂಜಿನಿಯರ್ ಇರ್ತಾರೆ, ಇಂಜಿನಿಯರ್ ಮೇಲೆ ಕಾಂಟ್ರಾಕ್ಟರ್ ಇರ್ತಾನೆ, ಕಾಂಟ್ರಾಕ್ಟ್ ಮೇಲೆ ಕಸ್ಟಮರ್ ಇರ್ತಾರೆ. ಇವಾಗ ಪ್ಲಂಬರ್ ಒಬ್ರನ್ನೇ ಇನ್ಫ್ಲೂಯೆನ್ಸ್ ಮಾಡೋದ್ರಾಗತ್ತಾ? ಇವರೆಲ್ಲರನ್ನೂ ನೋಡ್ಕೊಬೇಕಾ? ಅದಕ್ಕೆ ಅಸ್ಟ್ರಾಲ್ ಏನ್ ಮಾಡ್ತಾನೆ, ಇಂಟೀರಿಯರ್ ಕಾಂಟ್ರಾಕ್ಟರ್, ಆರ್ಕಿಟೆಕ್ಟ್, ಸೈಟ್ ಇಂಜಿನಿಯರ್, ರಿಯಲ್ ಎಸ್ಟೇಟ್ ಸೂಪರ್ವಿಷನರ್ಸ್, ಇವರೆಲ್ಲರಿಗೂ ಬರ್ತ್ಡೇ ವಿಶಸ್ ಮಾಡೋದು, ಫೆಸ್ಟಿವಲ್ ಗಿಫ್ಟ್ ಕೊಡೋದು, ಈ ತರ ರಿಲೇಶನ್ಶಿಪ್ ಬೆಳೆಸ್ಕೊಂತ ಹೋಗ್ತಾನೆ. ಡೈರೆಕ್ಟ್ ದುಡ್ಡು ಕೊಡಲ್ಲ, ಈ ತರ ಬ್ಯಾಕ್ ಎಂಡ್ ಇಂದ ಅವ್ರಿಗೆ ರಿಲೇಶನ್ಶಿಪ್ ಬೆಳೆಸ್ಕೊಂತ ಹೋಗ್ತಾನೆ. ಅವಾಗ ಬಿಲ್ಡರು ನಾವು ಪ್ರೀಮಿಯಂ ಮನೆ ಕಟ್ಕೊಡ್ತೀವಿ ಅಂತ ಹೇಳಿದ್ರೆ ಅವನು ಇಂಜಿನಿಯರ್ಗೆ ಹೇಳ್ತಾನೆ ಒಂದೊಳ್ಳೆ ಪೈಪ್ ಹಾಕು, ಅಂತದಿಂತದ್ ಹಾಕ್ಬೇಡ ಅಂತ. ಇಂಜಿನಿಯರ್ ಏನ್ ಮಾಡ್ತಾನೆ, ಹೋಗಿ ಪ್ಲಂಬರ್ಗೆ ಹೇಳ್ತಾನೆ ಒಳ್ಳೆ ಪೈಪ್ ಹಾಕು ಅಂತ. ಪ್ಲಂಬರ್ ಏನ್ ಮಾಡ್ತಾನೆ, ಅವನಿಗೆ ಗೊತ್ತಿರೋದು ಒಳ್ಳೆ ಪೈಪ್ ಅದೊಂದೇ, ಅದಕ್ಕೆ ಅದನ್ನೇ ಚೂಸ್ ಮಾಡ್ತಾನೆ. ಅವಾಗ ನೀವು ಯೋಚನೆ ಮಾಡಿ, ಡೀಲರ್ ಅಂಗಡಿನಲ್ಲಿ ಯಾರೋ ಬೇರೆ ಬ್ರ್ಯಾಂಡ್ ಬಂದ್ಬಿಟ್ಟು ನಾನು ಜಾಸ್ತಿ ಮಾರ್ಜಿನ್ ಕೊಡ್ತೀನಿ, ನನ್ನ ಬ್ರ್ಯಾಂಡ್ನ ಸೆಲ್ ಮಾಡು ಅಂದ್ರೆ ಡೀಲರ್ ಇಟ್ಕೊಂಡು ಏನ್ ಮಾಡ್ತಾನೆ ಅದನ್ನ? ಯಾಕಂದ್ರೆ ಜನ ಕೇಳ್ತಿದ್ದಾರೆ ಅಸ್ಟ್ರಾಲ್ನ. ಡೀಲರ್ ಅವಾಗ ಆ ಬ್ರ್ಯಾಂಡ್ನ ಇಟ್ಕೊಂಡ್ರು ಪ್ರಯೋಜನ ಇಲ್ಲ, ಯಾಕಂದ್ರೆ ಸೆಲ್ ಆಗಲ್ಲ, ಸುಮ್ಮನೆ ಇನ್ವೆಂಟ್ರಿ ಕೊಳಿತಾ ಬಿಡುತ್ತೆ. ಅದಕ್ಕೆ ಡೀಲರ್ ಏನ್ ಮಾಡ್ತಾನೆ, ಡಿಮ್ಯಾಂಡ್ ಯಾವ್ದಿದೆಯೋ ಅದನ್ನೇ ತಗೊಂಡು ಅಂಗಡಿಗಳಲ್ಲಿ ಸ್ಟಾಕ್ ಮಾಡಿಸ್ತಾನೆ. ಇದನ್ನ ನಾವು ಕರಿತೀವಿ ಪುಲ್ ಬಿಸ್ನೆಸ್ ಮಾಡಲ್ ಅಂತ. ಪುಷ್ ಅಲ್ಲ. ಪುಷ್ ಅಂದ್ರೆ ತಗೊಳ್ಳಿ ಸರ್, ನಮ್ ಬ್ರ್ಯಾಂಡ್ ತಗೊಳ್ಳಿ ಸರ್ ಅಂತ. ಪುಲ್ ಅಂದ್ರೆ ಕಸ್ಟಮರೇ ಬಂದು ಕೇಳೋತರ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವು ಟೆಕ್ಸ್ಟೈಲ್ ಅವ್ರಿಗೆ ಗೊತ್ತಿರುತ್ತೆ, ಟೆಕ್ಸ್ಟೈಲ್ ಅಂಗಡಿ ಶಾಪಲ್ಲಿ, ಬಟ್ಟೆ ಅಂಗಡಿ ಶಾಪಲ್ಲಿ ಗೊತ್ತಿರುತ್ತೆ. ನೀವು ನಾರ್ಮಲಿ ಇನ್ನರ್ ವೇರ್ನ ಯಾರಾದ್ರೂ ಕೇಳಕ್ ಹೋದ್ರೆ, ನೀವು ಜಾಕಿ ಅಥವಾ ರಾಮರಾಜ್ ಈ ತರ ಕೇಳಕ್ ಹೋದ್ರೆ ಅವರು ಇನ್ನೊಂದು ಬ್ರ್ಯಾಂಡ್ ಹೇಳ್ತಾರೆ, ಮೇಡಮ್ ಇದು ಚೆನ್ನಾಗಿದೆ ಸರ್, ಇದು ಚೆನ್ನಾಗಿದೆ, ಇದನ್ನು ತಗೊಳ್ಳಿ, ಕಮ್ಮಿ ರೇಟ್ ಇದೆ ಅಂತ. ಯಾಕಂದ್ರೆ ಅವ್ರಿಗೆ ಜಾಸ್ತಿ ಕಮಿಷನ್ ಕೊಡ್ತಿರ್ತಾರೆ, ಅದಕ್ಕೆ ಅವ್ರು ಅದನ್ನ ಪುಷ್ ಮಾಡ್ತಾರೆ. ಬಟ್ ಕಸ್ಟಮರ್ ಅದನ್ನ ತಗೊಳಲ್ಲ. ಕಸ್ಟಮರ್ಗೆ ಏನ್ ಬೇಕೋ ಅದೇ ಅಂತಾನೆ. ಯಾಕಂದ್ರೆ ಕಸ್ಟಮರ್ ಬ್ರ್ಯಾಂಡ್ ಜೊತೆ ಅಟ್ಯಾಚ್ ಆಗಿದ್ದಾನೆ. ಜಾಕಿ ಬೇಕಂದ್ರೆ ಜಾಕಿನೇ ತಗೊಂಡು
ಅಂತಾನೆ. ಅವಾಗ ಏನಾಗುತ್ತೆ, ಶಾಪ್ ಓನರು ಯಾರನ್ನ ಬಂದ್ಬಿಟ್ಟು ನಾನು ಜಾಸ್ತಿ ಕಮಿಷನ್ ಕೊಡ್ತೀನಿ ಈ ಬ್ರ್ಯಾಂಡ್ನ ಸೆಲ್ ಮಾಡಿ ಅಂದ್ರೆ ಅವ್ನು ಮಾಡಲ್ಲ. ಯಾಕಂದ್ರೆ ಕಸ್ಟಮರ್ ಏನ್ ಕೇಳ್ತಾರೋ ಅದನ್ನೇ ಮಾಡ್ತಾನೆ. ಈಗ ತಗೊಂಬಂದ್ ಅಂಗಡಿಲಿ ಇಟ್ಕೊಂಡು ಅದು ಸೆಲ್ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಕೊಳಿತಾ ಬೀಳುತ್ತಲ್ಲ, ದುಡ್ಡು ವೇಸ್ಟ್ ಅಲ್ಲ. ಅದಕ್ಕೆ ಕಸ್ಟಮರ್ ಈ ತರ ಥಿಂಕ್ ಮಾಡ್ತಾನೆ. ಇದನ್ನ ನಾವು ಕರಿತೀವಿ ಪುಲ್ ಮಾಡಲ್ ಅಂತ. ಪುಷ್ ಮಾಡಲ್ ಅಂದ್ರೆ ತಗೊಳ್ಳಿ ಅಂತ ಪುಷ್ ಮಾಡೋದು. ಇವತ್ತು ಅಸ್ಟ್ರಾಲ್ ಹತ್ರ 2,500 ಜಾಸ್ತಿ ಡಿಸ್ಟ್ರಿಬ್ಯೂಟರ್ ಇದಾರೆ, 1,80,000 ಜಾಸ್ತಿ ಡೀಲರ್ಸ್ ಇದಾರೆ. ಇದು ಒಂಥರ ಅವ್ರು ಹೆಂಗ್ ವರ್ಕ್ ಮಾಡಿದಾರೆ ಅಂದ್ರೆ ಜೋರಾಗಿ ಕೂಗಿ ನಂದು ತಗೊಳ್ಳಿ ಅಂತ ಅಲ್ಲ, ಡೀಪ್ ಆಗಿ ಹೋಗಿ ಜನಗಳ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡು ಪ್ಲಂಬರ್ ಕೂಗನ ಕೇಳಿಸ್ಕೊಂಡು ಇವ್ರ ಪ್ರಾಬ್ಲಮ್ನ ರಿಸಾಲ್ವ್ ಮಾಡಿದ್ದಾರೆ. ಅದಕ್ಕೆ ಇವತ್ತು ಅಸ್ಟ್ರಾಲ್ದು ಮಾರ್ಕೆಟ್ ಶೇರು ಜಾಸ್ತಿ ಇದೆ. ಅದಕ್ಕೇನೆ ಈ ಕಂಪ್ನಿಯ ಶೇರ್ ಸಮೇತ ಅದೇ ರೀತಿ ಮೇಲೋಗಿದೆ. 2012ರಲ್ಲಿ ದಬಂಗ್ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ನೀವೇನಾದ್ರೂ ಈ ಶೇರಲ್ಲಿ ಇನ್ವೆಸ್ಟ್ ಮಾಡಿದ್ರೆ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ಆಲ್ಮೋಸ್ಟ್ 85 ಲಕ್ಷ. ಇದು ಆಕ್ಚುಲಿ ಇದು 1,30,00,000 ಹೋಗಿತ್ತು, ಈಗ ಸ್ವಲ್ಪ ಡೌನ್ ಆಗಿದೆ. ಆಮೇಲೆ ನಾವು ಇಲ್ಲಿ ಏನ್ ಮಾತಾಡಿದೀವಲ್ಲ ಶೇರ್ಸ್ ಬಗ್ಗೆ, ಆಮೇಲೆ ಈ ಕಂಪ್ನಿ ಬಗ್ಗೆ, ಇದು ಯಾವುದು ಕೂಡ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಇದನ್ನ ಬೈ ಮಾಡಿ ಸೆಲ್ ಮಾಡಿ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಸ್ಟಾಕ್ ಬೈ ಮಾಡ್ಬೇಕಾದ್ರೆ ನಾವು ವ್ಯಾಲ್ಯೂಯೇಷನ್ ತುಂಬಾ ವಿಚಾರಗಳನ್ನ ನೋಡ್ಬೇಕಾಗತ್ತೆ. ನಾವಿಲ್ಲಿ ಜಸ್ಟ್ ಬಿಸ್ನೆಸ್ ಮಾಡಲ್ನ ಅರ್ಥ ಮಾಡ್ಕೊಂಡಿದ್ದೀವಿ, ನಮ್ಮ ಬಿಸ್ನೆಸ್ಗೆ ಏನ್ ಹೆಲ್ಪ್ ಆಗ್ಬೋದು ಇದರಿಂದ ಅಂತ. ಅದು ಬಿಟ್ಟು ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ದಯವಿಟ್ಟು ಈ ವಿಡಿಯೋ ನೋಡ್ಬಿಟ್ಟು ಹೋಗಿ ಸ್ಟಾಕ್ ನ ಬೈ ಸೆಲ್ ಮಾಡಬೇಡಿ. ಯಾಕೆ ನಾವು ಈ ತರ ಅನಾಲಿಸಿಸ್ ಮಾಡ್ಬೇಕಂದ್ರೆ, ಯಾಕೆ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕಂದ್ರೆ, ಮೇಜರ್ ಸ್ಟಾಕ್ ಮಾರ್ಕೆಟ್ ಜಸ್ಟ್ ದುಡ್ಡು ಬೆಳೆಸಕ್ಕಿರೋ ಜಾಗ ಅಲ್ಲ, ಇದೊಂಥರ MBA ಇದ್ದಂಗೆ. ಯಾಕಂದ್ರೆ ಈ ತರ ಕೇಸ್ ಸ್ಟಡಿಗಳನ್ನ ನಾವು ಸ್ಟಡಿ ಮಾಡಬಹುದು. ಯಾವ ರೀತಿ ಕಂಪ್ನಿ ಮಾಡುತ್ತೆ, ಯಾವ ರೀತಿ ಕಂಪ್ನಿ ಗ್ರೋ ಮಾಡ್ತಿದೆ, ಯಾವ ತರ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರ ಹತ್ರ ದೊಡ್ಡ ಟೀಮ್ ಇರುತ್ತೆ, ಅವ್ರು ಯಾವ ರೀತಿ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾರೆ ಅದು ನಾವು ಕಾಪಿ ಮಾಡಬಹುದು. ಎಲ್ಲಾದ್ರೂ ಅಂತ ಹೆಲ್ಪ್ ಆಗುತ್ತೆ. ನೀವೇನಾದ್ರೂ ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡ್ಬೇಕಂದ್ರೆ ನೀವು ಏಷ್ಯನ್ ಪೇಂಟ್ಸ್ ನ ಎಕ್ಸಾಂಪಲ್ ತಗೊಳ್ಬಹುದು, ಮತ್ತೆ ಈಗ ಅಸ್ಟ್ರಲ್ದು ಅದೇ ರೀತಿ ಎಕ್ಸಾಂಪಲ್ ತಗೊಳ್ಬಹುದು. ಅಷ್ಟ್ರಲ್ಲಿ ಯಾವ ರೀತಿ ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡ್ದ, ಹೋಗಿ ಟಿವಿನಲ್ಲಿ ಸುಮ್ಮನೆ ಆಡ್ ಹಾಕಿ ಏನು ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡಲಿಲ್ಲ. ಯಾಕಂದ್ರೆ ಪೈಪ್ ಕಂಪ್ನಿನ ಟಿವಿನಲ್ಲಿ ಆಡ್ ತೋರಿಸಿದ್ರೆ ಆಡ್ ಸ್ಕಿಪ್ ಮಾಡ್ತಾರೆ. ಅದರಿಂದ ನೋಡಿ ಯಾರೂ ಇನ್ಫ್ಲೂಯೆನ್ಸ್ ಆಗಲ್ಲ. ಅವನೇನ್ ಮಾಡ್ದ, ಪ್ಲಂಬರ್ಗಳನ್ನ ಇಟ್ಕೊಂಡ, ಪ್ಲಂಬರ್ಗಳನ್ನ ಡೈರೆಕ್ಟ್ ಇನ್ಫ್ಲೂಯೆನ್ಸ್ ಮಾಡ್ದ. ಅದೇ ರೀತಿ ಒಂದು ರಿಟೇಲ್ ಸ್ಟೋರ್ ನ ಯಾವ ರೀತಿ, ಚಾನಲ್ ಟ್ರಸ್ಟ್ ನ ಯಾವ ರೀತಿ ಗ್ರೋ ಮಾಡ್ಬೇಕಂತ ನಿಮ್ಗೆ ರಿಸರ್ಚ್ ಮಾಡ್ಬೇಕಿದ್ರೆ ನೀವು ಟೈಟಾನ್ ನ ಅನಾಲಿಸಿಸ್ ಮಾಡಬಹುದು. ಹೇಗೆ ಟೈಟಾನ್ ಒಂದು ನಾರ್ಮಲ್ ವಾಚ್ ಮಾಡ್ತಿದ್ದ ಕಂಪನಿ ಇವತ್ತು ಇಂಡಿಯಾದ ಅತಿ ದೊಡ್ಡ ಜ್ಯುವೆಲರಿ ಶಾಪ್. ಟೈಟಾನ್ಗೆ ಇವತ್ತು 90% ರೆವಿನ್ಯೂ ಜ್ಯುವೆಲರಿಯಿಂದ ಬರುತ್ತೆ, ವಾಚ್ ಇಂದ ಅಲ್ಲ. ಅದೇ ರೀತಿ ರಿಟೇಲ್ ಅಲ್ಲಿ ಎಕ್ಸ್ಪರ್ಟ್ ಅಂದ್ರೆ ಡಿಮಾರ್ಟ್ ಯಾವ ರೀತಿ ಸ್ಟ್ರಾಟಜಿ ಯೂಸ್ ಮಾಡ್ದ, ಡಿಮಾರ್ಟ್ ಯಾವ ರೀತಿ ಗ್ರೋ ಮಾಡ್ದ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ರಿಟೇಲ್ ಶಾಪ್ ನಡೆಸೋದು ವೆರಿ ಈಸಿ. ಆಮೇಲೆ ಲಾಯಲಿಟಿ ಮೆಕಾನಿಸಮ್ ನೀವು ಅರ್ಥ ಮಾಡ್ಕೊಬಹುದು. ಇದರಿಂದ ಲಾಯಲಿಟಿ ಮೆಕಾನಿಸಮ್ ಅಂದ್ರೆ ಯಾವ ರೀತಿ ನಿಮ್ಮ ಕಸ್ಟಮರ್ನ ನೀವು ಲಾಯಲ್ ಆಗಿ ಇಟ್ಕೊಬಹುದು ನಮ್ಮ ಜೊತೆ, ಅದಕ್ಕೆ ನಾವು ಯಾವ ರೀತಿ ಸ್ಕೀಮ್ ಮಾಡಬಹುದು ಅಂತ ನೀವು ಅಷ್ಟರಲ್ಲಿಂದನೂ ಕಲಿಬಹುದು. 2008ರಲ್ಲಿ ಈ ಕಂಪ್ನಿಯ ಶೇರ್ ಪ್ರೈಸ್ ₹2 ಇತ್ತು, ಇವತ್ತು ₹1,500 ಇದೆ. 2012ರಲ್ಲಿ ಮಾಡೋ ಬದಲು 2008ರಲ್ಲಿ ಮಾಡಿದ್ರೆ, ಒಂದು 4 ವರ್ಷ ಮುಂಚೆ ಮಾಡಿದ್ರೆ ಇವತ್ತು ಅದ್ರ ವ್ಯಾಲ್ಯೂ 7 ಕೋಟಿ ಇರ್ತಿತ್ತು. ಎಷ್ಟು ಹೇಳಿ, 7 ಕೋಟಿ. ಎಷ್ಟು ವರ್ಷದಲ್ಲಿ? ಒಂದು 16-17 ವರ್ಷದಲ್ಲಿ. ಈಗ ನಿಮಗೆ ಅರ್ಥ ಆಗಿರುತ್ತೆ ಯಾಕೆ ಒಂದು ಒಳ್ಳೆ ಬಿಸ್ನೆಸ್ ಮಾಡಲು ತುಂಬಾ ಮುಖ್ಯ ಆಗುತ್ತೆ ನೀವು ಇನ್ವೆಸ್ಟ್ ಮಾಡೋ ಕಂಪ್ನಿನಲ್ಲಿ ಅಂತ. ನೀವು ಇನ್ವೆಸ್ಟ್ ಮಾಡ್ತಿರೋದು ಜಸ್ಟ್ ಸ್ಟಾಕ್ ಅಂತ ಥಿಂಕ್ ಮಾಡಬೇಡಿ. ಇದು ಯಾವುದೋ ಸ್ಟಾಕ್ ಬೈ ಮಾಡಿದೆ ಕೆಳಗೆ ಬಂತು ಸೆಲ್ ಮಾಡಿದೆ ಈ ಥರ ಥಿಂಕ್ ಮಾಡಬೇಡಿ. ನೀವು ಇನ್ವೆಸ್ಟ್ ಮಾಡ್ತಿರೋದು ಒಂದು ಬಿಸ್ನೆಸ್ ಅಲ್ಲಿ ಅಂತ ಥಿಂಕ್ ಮಾಡಿ. ಅವಾಗಲೇ ನಾವು ದುಡ್ಡು ಮಾಡೋಕ್ಕಾಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಮತ್ತೆ ಫೈನಲ್ ಆಗಿ ಹೇಳ್ತಿದ್ದೀನಿ, ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ದಯವಿಟ್ಟು ಇದನ್ನು ಬೈ ಸೆಲ್ ರೆಕಮೆಂಡೇಶನ್ ಥರ ತಗೊಂಡ್ಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.